ಹಾಯ್ ಎಲ್ರಿಗೂ ನಮಸ್ಕಾರ. ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಫಸ್ಟ್ ವೆಲ್ಕಮ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೇಘಶ್ರೀ ಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂದ್ರೆ ಕೂರ್ಗಲ್ಲಿದ್ದೀನಿ. ಒಂದು ಬ್ಯೂಟಿಫುಲ್ ಆಗಿರೋ ಜಾಗಕ್ಕೆ ಬಂದಿದ್ದೀನಿ. ನಿಜವಾಗ್ಲೂ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ರೆ ಕಾಡು ಮಧ್ಯ. ವಾವ್, ನನ್ಗೆ ಬೆಂಗಳೂರಿಗೆ ಹೋಗೋದಕ್ಕೆ ಇಷ್ಟ ಆಗ್ತಿಲ್ಲ. ಬ್ಯೂಟಿಫುಲ್ ಆಗಿರೋ ಕಾಡು ಮಧ್ಯ ಒಂದು ಸ್ಟೇ ಇದೆ, ಒಂದು ರೆಸಾರ್ಟ್ ಇದೆ, ಹೋಮ್ ಸ್ಟೇ, ಕೇವ್ಸ್ ಅಂತ ಹೇಳಿ. ಸಿಕ್ಕಾಬಟ್ಟೆ ಚೆನ್ನಾಗಿದೆ, ಸಿಕ್ಕಾಬಟ್ಟೆ ಸ್ಕೇರಿ ಆಗಿದೆ. ಅದು ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಈಗ ಸದ್ಯಕ್ಕೆ ಇಲ್ಲೊಂದು ಫಾಲ್ಸ್ ಇದೆಯಂತೆ, ಫಾಲ್ಸ್ ಹತ್ರ ಹೋಗ್ತಾ ಇದೀನಿ. ಹೇಗಿದೆ ಅಂತಾನು ನಿಮ್ಗೆ ತೋರಿಸ್ತೀನಿ. ಸೊ ನೀವೇನಾದ್ರೂ ಕೂರ್ಗೆಗೆ ಬಂದ್ರೆ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ತೀನಿ. ಸಕ್ಕದಾಗಿದೆ. ನನಗೆ ಭಯ ಆಗ್ತಿರೋದೇನು ಅಂದ್ರೆ ಹಾಗಿದೆಯಾ ಅಂತ. ಓ ಮೈ ಗಾಡ್, ಸಾಹಸನೇ ಮಾಡ್ಬೇಕು. ಇದಕ್ಕೆ ಹೋಗೋದಕ್ಕೆ ಒಂದು ದಾರಿನೇ ಇದೆ ಅನ್ಸುತ್ತೆ. ಕ್ರೇಜಿ ಆಗಿದೆ ಜಾಗ. ಯಾವ ಕಳ್ಳ ಬಂದ್ರು ಇಲ್ಲ, ಕ್ಯಾಮ್ರಾಮ್ಯಾನ್ ಎದುರಿಸ್ತಾ ಇದಾರೆ ನನಗೆ. ಯಾವ್ದೋ ಪೊದೆ ಒಳಗೋಗಿದೆ ಅದು. ರಾಮ ಏನ್ ನಮ್ಗೆ ಎಲ್ಲಿ ಬಂದ್ಬಿಟ್ಟೆ. ಓ ಮೈ ಗಾಡ್, ಇದೇನ್ ಸೊಪ್ಪು ಗೊತ್ತಾ? ಟಚ್ ಮೀ ನಾಟ್ ಅಂದ್ರೆ ಮುಟ್ರು ಮುನಿ ಸೊಪ್ಪು. ಮುಟ್ರು ಮುನಿ ಸೊಪ್ಪು. It does not make no sense. ಓಕೆ, ಇದಕ್ ಮ್ಯಾಜಿಕ್ ತೋರಿಸ್ತೀನಿ. ಸಿ, ಅಷ್ಟೇ. ಕೆಲವರು ಹೇಳ್ತಾ ಇರ್ತಾರಂದ್ರೆ ತುಂಬಾ ಸೆನ್ಸಿಟಿವ್ ಇರೋ ಹುಡುಗಿರಿಗೆ ಏನ್ ಒಳ್ಳೆ ಮುಟು ಮುನಿ ಆಡ್ದಂಗ ಅಂತೀಯ ಅಂತಮ್ಮ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ನನ್ನ ಲೈಫಲ್ಲಿ ಯಾವತ್ತು ಈ ಟ್ರಕ್ಕಿಂಗು ಗಿಕ್ಕಿಂಗು ಇದಕ್ಕೆಲ್ಲ ಹೋದವಳೆ ಅಲ್ಲ. ಯಾಕಂದ್ರೆ ಈ ತರದೆಲ್ಲ ಸಾಹಸಕ್ಕೂ ನಾನು ಟ್ರೈ ಮಾಡೋಳಲ್ಲ. ಅಂದ್ರೆ ಏನೋ ಇಷ್ಟೇ ಚಿಕ್ಕುಳ. Very dangerous. Oh my god. ಅಯ್ಯೋ ಇಲ್ಲಲ್ಲಿಗೆ. ಅಯ್ಯೋ, ಹೇಗೆ ಹೋಗೋದು? ಸೀರಿಯಸ್ಲಿ ನಂಗೆ ಎದೆ ಹೊಡ್ಕೋತಾ ಇದೆ ಇವಾಗ. ಏನಕ್ಕೆ ಅಂದ್ರೆ ಇಲ್ಲಿ ತನಕನೂ ಬಂದಿದ್ದೀನಿ, ಸುಸ್ತಾಗಿದೆ. ಇವಾಗ ಇಲ್ಲಿ ಇಳಿಯೋದೇ ಟಾಸ್ಕ್. ಸೀರಿಯಸ್ಲಿ ಹಗ್ಗ ಹಿಡ್ಕೊಂಡು ಇಳಿಯೋದಿದು. ಟೆನ್ಷನ್ ಮಾಡ್ಕೊಬೇಡಿ, ನನ್ನಂತವ್ರು ಯಾರಾದ್ರೂ ಬಂದ್ರೆ ಇದರ ಹಗ್ಗ ಹಿಡ್ಕೊಂಡು ಹಿಡಿಬೋದು. ತುಂಬಾ ಹಳ್ಳ ಇದೆ. ನನಗೆ ಭಯ ಆಗ್ತಾ ಇರೋದು ಇಲ್ಲಿರೋ ಹುಳಗಳಿಗೆ. ಅದರಿಂದೆಲ್ಲ ದೂರ. ಸೀರಿಯಸ್ಲಿ ಗೈಸ್, ಇಂಥ ಬ್ಯೂಟಿಫುಲ್ ಜಾಗನ ಮಿಸ್ ಮಾಡ್ಕೋಬೇಡಿ. ಮಸ್ತ್ ವಿಸಿಟ್ ಪ್ಲೇಸ್ ಅಂದ್ರೆ ಇದು ಪ್ರಾಪರ್ಟಿ ಹತ್ರನೇ ಇದೆ, ಪಕ್ಕನೆ ಅವ್ರದೇ. ನೀವು ವಿಸಿಟ್ ಮಾಡ್ಬೋದು. ಆಕ್ಚುಲಿ ಜೋರಾಗಿ ಮಳೆ ಬಂದ್ರೆ ಇಲ್ಲೆಲ್ಲ ನೀರ್ ತುಂಬಿಕೊಳ್ಳುತ್ತೆ ಅನ್ಸುತ್ತೆ. ಸೊ ಇವಾಗ ಸ್ವಲ್ಪ ಮಳೆ ಕಮ್ಮಿ ಇರೋದ್ರಿಂದ ಅಲ್ಲಿ ಇಲ್ಲ. ಓ ಬ್ಯೂಟಿ. ಆಕ್ಚುಲಿ ನಾವು ಸ್ಲಿಪ್ಪರ್ ನ ಕೈಯಲ್ಲಿ ಇಟ್ಕೊಂಡು ಹೋದ್ರೆ ಬೆಸ್ಟ್. ಓ ಫಿಶ್ ಇದೆ. ಕುತ್ಕೊಳ್ಳ ಇಳಿಯೋದು ಆಗಿರ್ಲಿಲ್ಲ. ಆಕ್ಚುಲಿ ಮರ ಎಷ್ಟು ಬ್ಯೂಟಿಫುಲ್ ಆಗಿದೆ, ನೀವು ನೋಡ್ಬೋದು. ಆ ಬಂಡೆ ಮೇಲೇನೆ ಬೇರ್ ಬಿಟ್ಕೊಂಡ್ಬಿಟ್ಟಿದೆ. ಅದು ಅಲ್ಲಿದೆ ಫಾಲ್ಸ್. ನಾವೀಗ ಅಲ್ಲಿಗೆ ಹೋಗ್ಬೇಕು. ಹೇಗ್ ಹೋಗುದು ಅಂದ್ರೆ ಏನೋ ಸೌಂಡ್ ಆಗ್ತಾ ಇದೆ. ಹುಲಿಗಿಲಿ ಬಂತ ಒಮ್ಮೆ ಕಾಲೆಲ್ಲ ಬರುತ್ತೆ. ನಿಜವಾಗ್ಲೂ ಇದು ಹುಲಿ ಗಿಲಿ ಏನಾದ್ರೂ ಬಂದ್ರೆ ಇವಾಗ ನನ್ ಕಟ್ಟೆ ಏನಪ್ಪಾ ಹೆಂಗಿದೆ ನೋಡಿ. ಅಲ್ಲಿ
ಫುಲ್ ಕಾಡು ಗುರು. ಆಕ್ಚುಲಿ ಮಳೆ ಬಂದ್ರೆ ಸಕ್ಕತ್ತಾಗೈತಿ, ಇಲ್ಲೆಲ್ಲ ನೀರು ತುಂಬುತ್ತೆ. ಸ್ವಲ್ಪ ಸೀರಿಯಸ್ಲಿ ಇದು ನನ್ನ ಬರ್ತಡೆಗೆ ಬಂದಿರೋ ಜಾಗ. ಇಷ್ಟು ಬ್ಯೂಟಿಫುಲ್ ಆಗಿರೋ ಜಾಗಕ್ಕೆ ನಾನು ಬರ್ತೀನಿ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸೊ ನಾನು ಹೇಳಿದ್ದು ಇದು ಪ್ರಾಪರ್ಟಿ ಬ್ಯೂಟಿಫುಲ್ ಆಗಿದೆ. ಇದ್ರ ಒಳಗೇನೆ ನಾವು ಸ್ಟೇ ಮಾಡ್ತಿರೋದು. ಅಲ್ಲಿ ಹೇಗಿದೆ ಒಳಗೆ ಅಂತ ತೋರಿಸ್ತೀನಿ. ಹೊರಗಡೆಯಿಂದ ನೋಡ್ತಾ ಇದ್ರೇನೆ ಸಿಕ್ಕಾಪಟ್ಟೆ ಒಂಥರ ಭಯ ಆಗುತ್ತೆ, ಸ್ಕ್ಯಾರಿ. ಸೊ ಎಸ್, ಸೊ ಇದು ಬಂದು ಟಾಪ್ ಫ್ಲೋರ್, AC ಇದೆ. ಸೊ ಇದು ಫೈರ್ ಕ್ಯಾಂಪ್ ಹಾಕ್ಕೊಡ್ತಾರೆ. ಸೊ ನೈಟ್ ಟೈಮ್ ಇಲ್ಲಿ ಎಲ್ಲರೂ ಕೂತ್ಕೊಳ್ಳೋದಕ್ಕೆ ಈ ಥರ ಫುಲ್ ನೇಚರ್ ಮಧ್ಯ. ವಾವ್. ಆ್ಯಂಡ್ ಇದು ಬಂದರೆ ವ್ಯೂ. ಆ್ಯಂಡ್ ಇದೊಂದು ಮೆನ್ಷನ್ ಮಾಡಲೇಬೇಕು, ಈ ರೂಮ್ ಏನಕ್ಕೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಇಲ್ಲಿ ಒಂದು ಸ್ಮಾಲ್ ರೂಮ್ ಇದೆ, ಇಲ್ಲಿ ಒಂದು ಬೆಡ್ಡು ಸಹ ಇದೆ. ಇದೇನಕ್ಕೆ ಅಂದರೆ ಇಫ್ ಇಟ್ ಈಸ್ ನೀವು ಟ್ರಾವೆಲ್ ಮಾಡಬೇಕಾದ್ರೆ ನಿಮ್ಮ ಡ್ರೈವರ್ಗಳನ್ನ ಕರ್ಕೊಂಡು ಬಂದಾಗ ಸೊ ಒಬ್ಬರು ಡ್ರೈವರ್ನ ಇಲ್ಲಿ ಸ್ಟೇ ಮಾಡ್ಬೋದು. ಆ್ಯಂಡ್ ಫ್ಯಾನು ಕೂಡ ಇದೆ. ಐ ಥಿಂಕ್ ಕಂಫರ್ಟಬಲ್ ಆಗಿದೆ. ಸೊ ಎಸ್, ಈ ರೀತಿ ಬರುತ್ತೆ ಅದು. ಸೊ ಟ್ರಿಪ್ಪಿಗೆ ಬರಬೇಕಾದ್ರೆ ಕೆಲವರು ಕ್ಯಾಬ್ ಮಾಡ್ಕೊಂಡು ಬರ್ತಾರೆ. ಸೊ ಆ ಟೈಮಲ್ಲಿ ಡ್ರೈವರ್ಗಳು ಇಲ್ಲಿ ಸ್ಟೇ ಆಗ್ಬೋದು. ಡ್ರೈವರ್ ಸ್ಟೇ ಆಗೋದಕ್ಕೆ ಇದೊಂದು ಸ್ಮಾಲ್ ಹಟ್ ಥರ ಮಾಡಿದ್ದಾರೆ. ಸೊ ಇದು ಎಂಟ್ರೆನ್ಸ್. ಯಾವುದೋ ಬೇರೆ ಲೋಕಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ಥರ ಇದೆ. ಫುಲ್ಲು ಗುಹೆ, ಈ ಥರ ಲೈಟ್ಸ್ ಇದೆ. ನೈಟ್ ಅಂತೂ ಸೂಪರ್ ಆಗಿ ಕಾಣುತ್ತೆ. ಆ್ಯಂಡ್ ಹೀಗೆ ಒಳಗೆ ಹೋದರೆ ಇಲ್ಲಿ ಒಂದು ಡೋರ್ ಇದೆ. ಸೊ ಇದು ಒಳಗೆ ಎಂಟ್ರೆನ್ಸ್. ಆ್ಯಂಡ್ ಇಲ್ಲಿ ಕಿಚನ್ ಇದೆ. ಇಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂದರೆ ವಾವ್. ಆ್ಯಂಡ್ ಇಲ್ಲಿ ಫ್ರಿಜ್ಜು ಕೂಡ ಇದೆ, ಓವನ್ ಇದೆ, ನೀವು ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಪ್ಲೇಟ್ಸ್, ಸೊ ಪಾರ್ಟಿ ಮಾಡೋರಿಗೆ ಗ್ಲಾಸಸ್. ಆ್ಯಂಡ್ ಸೊ ಇದು ಒಂದು ಡೈನಿಂಗ್ ಥರ ಕಮ್ ಇಲ್ಲಿ ವಾಶ್ ಏನಾರು ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಕೇರಮ್ ಕೂಡ ಇದೆ, ಅದು ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಈ ರೂಮ್ ನಾನು ಹೇಳಲೇಬೇಕು, ತುಂಬ 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 ಸ್ಕೇರಿ ಆಗಿದೆ ಈ ರೂಮು. ಒಂಥರ ನನಗೆ ಭಯ ಆಗುತ್ತೆ. ಫುಲ್ ಕತ್ಲು. ಆ್ಯಂಡ್ ಕೂಲರ್ ಇದೆ, AC ಕೂಡ ಇದೆ ಇಲ್ಲಿ. ಸೊ ಮೇಲೆ ಒಂದು ಬೆಡ್ ಇದೆ ಆ್ಯಂಡ್ ಕೆಳಗಡೆ ಒಂದು ಬೆಡ್ ಇದೆ. ಸೊ ಹೀಗೆ ಸ್ಟ್ರೈಟ್ ಹೋದರೆ ಅಲ್ಲಿ ವಾಶ್ರೂಮ್. ಸೊ ಇಲ್ಲಿ ಸ್ವಲ್ಪ ಕತ್ಲೆ ಇರೋ ಕಾರಣಕ್ಕೆ ನಾನು ಬೇರೆ ಕಡೆ ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ವೈಫೈ ಇದೆ, ಅಲೆಕ್ಸಾ ಇದೆ. ಸೊ ನೀವು ಯೂಸ್ ಮಾಡ್ಬೋದು. ಇದೊಂದು ಎಲೆಕ್ಟ್ರಿಕ್ದು. ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇಂಟೀರಿಯಲ್ಲು. ನನಗೆ ಈ ವ್ಯೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ಬಂದರೆ ಇದೊಂದು ಸ್ಮಾಲ್ ಬಾಲ್ಕನಿ. ಎಸ್, ಇಲ್ಲಿಂದ ಫುಲ್ ವ್ಯೂ ಕಾಣುತ್ತೆ. ನೈಟ್ ಅಂತಂತೂ ನನ್ನ ತೊಳಗಂತೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಫಾರ್ ಶ್ಯೂರ್. ಎಸ್. ಸೊ ಹಾಗೆ ಬಂದರೆ ಇಲ್ಲಿ ಒಂದು ರೂಮ್ ಇದೆ. ಈ ರೂಮು ಕೂಡ ಇದೇ ರೀತಿ ಇದೆ. ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂದರೆ ನೀವು ನೋಡ್ಬೋದು ಎಷ್ಟು ಡೀಟೇಲಿಂಗ್ ಆಗಿದೆ ಅಂದರೆ. ಇಲ್ಲಿ ಮರದ ಬೇರ್ ಥರ ಮಾಡಿದ್ದಾರೆ, ಅಂದರೆ ಒಂದು ಬಂಡೆ ನ್ಯಾಚುರಲ್ ಹೇಗಿರುತ್ತೋ ಸೊ ಅದೇ ಥರ ಒಂದು ಮರ ಇಲ್ಲಿ ನೋಡಿ. ಸೊ ಒಂದು
ಕೊರ್ದಿರೋ ಬಂಡೆ ಒಳಗೆ ಈ ತರ ಎಲ್ಲ ರೆಡಿ ಮಾಡಿರೋ ತರ ಇದೆ. ಸಿ ದಿಸ್ ಇಸ್ ದ ಬೆಡ್ ಅಂಡ್ ಫ್ಯಾನು ಕೂಡ ಇದೆ, ಕೂಲರ್ ಇದೆ, AC ಇದೆ ಅಂಡ್ ಇಲ್ಲಿ ನಮ್ಮ ಥಿಂಗ್ಸ್ ಏನೇ ಇದ್ರು ನಾವು ಇದು ಮಾಡ್ಬೋದು. ದಿಸ್ ಇಸ್ ದ AC. ಸೊ ಎಸ್, ಅಂಡ್ ದಿಸ್ ಇಸ್ ದ ವಾಶ್ರೂಮ್. ಸೊ ಇದು ವಾಶ್ರೂಮ್ ಹೀಗಿದೆ, ಇಲ್ಲೂ ಬಂಡೆ 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 ಬಂಡೆ. ಸೊ ಇದು ಬಂದು ಹಾಲು. ನಂಗೆ ಈ ಏರಿಯಾ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇಲ್ಲಿಂದ ಆರಾಮಾಗಿ ಮಲ್ಕೊಂಡು ವ್ಯೂ ನೋಡ್ಬೋದು. ಎಸ್, ಐ ಥಿಂಕ್ ನಿಮ್ಗೆ ಇವತ್ತಿನ ವ್ಲಾಗ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನಾನಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಿದ್ದೀನಿ. ಇದೊಂದು ಹೊಸ ಥರದ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಿಜವಾಗ್ಲೂ ಈ ಥರದ ಒಂದು ಸ್ಟೇಲಿ ನನ್ನ ಲೈಫಲ್ಲಿ ಇರಲಿಲ್ಲ. ಭಾರಿ 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 ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಕೂಡ ಇರುತ್ತೆ ಆ್ಯಂಡ್ ಬ್ರೇಕ್ಫಾಸ್ಟ್ ಇರುತ್ತೆ, ಅವ್ರದ್ದೊಂದು ಮೆನು ಇರುತ್ತೆ. ಸೊ ಅದರಲ್ಲಿ ನಿಮ್ಗೆ ಏನು ಬೇಕು ಆ ಡಿಶಸ್ನ ನೀವು ಆರ್ಡರ್ ಮಾಡಿದ್ರೆ ಇಲ್ಲೇ ಪ್ರಿಪೇರ್ ಮಾಡಿ ನಿಮಗೆ ಕೊಡ್ತಾರೆ. ಎಸ್, ಸೊ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಸೊ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ತೀನಿ. ನೀವು ಒಂದ್ಸರಿ ಕೂರ್ಗಿಗೆ ಬಂದರೆ ಈ ಪ್ಲೇಸ್, ಈ ಜಾಗ ಮಾತ್ರ ಮಿಸ್ ಮಾಡೋದನ್ನ ಮರಿಬೇಡಿ. ಒಂದ್ಸರಿ ಇಲ್ಲಿ ಬಂದು ಸ್ಟೇ ಮಾಡಿ. ನಿಜವಾಗ್ಲೂ ನನಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಗಿ ನಾನು ಈ ವ್ಲಾಗ್ನ ಮಾಡಿದೆ. ಯಾವುದೇ ರೀತಿ ಪ್ರಮೋಷನ್ಸ್ ಇರ್ತದೆ ಏನೂ ಇಲ್ಲ. ಎಸ್, ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ನನ್ನ ನೆಕ್ಸ್ಟ್ ವ್ಲಾಗ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.